ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಪಿ ಹರೀಶ್ ಗುಡುಗಿದ್ದಾರೆ. ಬಿಜೆಪಿಯನ್ನ ವಿಜೇಂದ್ರ ಚೇಲಾಗಳು ನಡೆಸ್ತಾ ಇದ್ದಾರೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟಂತೆ ವಿಜೇಂದ್ರಗೂ ನೋಟಿಸ್ ಅನ್ನ ನೀಡಲಿ. ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಬಿಪಿ ಹರೀಶ್ ಗುಡುಗಿದ್ದಾರೆ. ಬಿಜೆಪಿಯನ್ನ ವಿಜೇಂದ್ರ ಚೇಲಾಗಳು ಇಲ್ಲಿ ನಡೆಸ್ತಾ ಇದ್ದಾರೆ. ಯತ್ನಾಳ್ಗೆ ನೋಟಿಸ್ ಕೊಟ್ಟಂತೆ ಹಾಗೆ ವಿಜೇಂದ್ರಗೂ ಕೂಡ ಕೊಡ್ಲಿ. ಭ್ರಷ್ಟ ವಿಜೇಂದ್ರನನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಿಸಬೇಕು. ನವದೆಹಲಿಯಲ್ಲಿ ಹರಿಹರ ಬಿಜೆಪಿ ಶಾಸಕ ವಿಜೇಂದ್ರ ರಾಜ್ಯದಲ್ಲಿ ಬಿವೈ ವಿಜೇಂದ್ರ ಗುಂಪುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ವಿಜೇಂದ್ರ ತಮ್ಮ ನಿವಾಸದಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸುತ್ತಿದ್ದಾರೆ. ಆದ್ರೆ ಯತ್ನಾಳ್ಗೆ ಮಾತ್ರ ಯಾಕೆ ಈ ನೋಟಿಸ್ ಅನ್ನ ಕೊಡ್ತಾರೆ ಅಂತ ಹೇಳಿ ಬಿಪಿ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೆಜಿಪಿಯಿಂದ ಹೋದವರಿಗೂ ಬಿಎಸ್ವೈ ಏನೂ ಮಾಡಿಲ್ಲ, ಆದ್ರೆ ಭ್ರಷ್ಟ ವಿಜೇಂದ್ರನನ್ನ ಬದಲಿಸಬೇಕು ಅಂತ ಹೇಳಿ ಬಿಪಿ ಹರೀಶ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗುಂಪು ವಕ್ಫ್ ವಿಚಾರವಾಗಿ ಹೋರಾಟ ಕೈಗೆತ್ತಿಕೊಂಡಂತ ಬಸವರಾಜ್ ಪಾಟೀಲ್ ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಡ್ತಾರೆ ಅಂದರೆ ನಾನು ನಮ್ಮ ಕೇಂದ್ರ ನಾಯಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯವಿಟ್ಟು ಯಡಿಯೂರಪ್ಪನವರು ವಿಜೇಂದ್ರವರು ಏನು ಮ್ಯಾಚ್ ಫಿಕ್ಸಿಂಗನ್ನು ನಡೆಸ್ತಾರೆ, ಕಾಂಗ್ರೆಸ್ ನಾಯಕರ ಜೊತೆ ಒಪ್ಪಂದ ಮಾಡ್ಕೊಂಡಿರ್ತಾರೆ. ದಾವಣಗೆರೆ ಲೋಕಸಭಾ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು ಸೋಲಿಸ್ತಾರೆ. ಎಲ್ಲ ಅವ್ರ ಚೇಲಗಳ ಮೂಲಕ ಹೊಂದಾಣಿಕೆ ರಾಜಕೀಯವನ್ನು ಮಾಡಿ ಮೋದಿಯವರು ಪ್ರಧಾನಮಂತ್ರಿ ಆಗಲಿಕ್ಕೆ ದಾವಣಗೆರೆ ಬಿಜೆಪಿಯ ಸೀಟ್ ಸಿಗದ ಹಾಗೆ ನೋಡ್ಕೊಂಡಂಥವ್ರ ಬಗ್ಗೆ ಯಾಕೆ ನೋಟಿಸ್ ಕೊಡ್ತಾ ಇಲ್ಲ? ಇವತ್ತು ಖುದ್ದು ವಿಜೇಂದ್ರರವರು ಅವರ ಮನೆಯಲ್ಲಿ ಸಭೆಗಳನ್ನು ಮಾಡ್ತಾರೆ. ಇವತ್ತು ಪಕ್ಷ